ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಮೊದಲನೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಾಗಾದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿರೋಂಥ ಪ್ಲೇಸ್ ಬಂದು ಸ್ಯಾನ್ ಫ್ರಾನ್ಸಿಸ್ಕೋ. ಆ್ಯಕ್ಚುಲಿ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದಾಗ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ, ಯಾಕಂದರೆ ಆಕ್ಸಿಡೆಂಟ್ ಆಗಿತ್ತು ಅಲ್ಲಿ. ಸೊ ಫುಲ್ ಟ್ರಾಫಿಕ್ ಇತ್ತು, ನಾವು ಹೋಗಿ ರೀಚ್ ಆಗೋಕ್ಕೆ ಲೇಟ್ ಆಯಿತು. ಸೊ ನೀವು ಇವಾಗ ನೋಡ್ತಾ ಇರೋದು ಸ್ಯಾನ್ ಫ್ರಾನ್ಸಿಸ್ಕೋ ಎಂಟ್ರೆನ್ಸ್. ಅಲ್ಲಿ ಬರೆದಿದ್ದಾರೆ ನೋಡಿ, ಸೌತ್ ಸ್ಯಾನ್ ಫ್ರಾನ್ಸಿಸ್ಕೋ ಇಂಡಸ್ಟ್ರಿಯಲ್ ಏರಿಯಾ ಅಂತ. ಸೊ ಇದು ಸ್ಯಾನ್ ಫ್ರಾನ್ಸಿಸ್ಕೋ ಎಂಟ್ರೆನ್ಸ್. ಈ ಕಂಪ್ಲೀಟ್ ವಿಡಿಯೋದಲ್ಲಿ ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಜಸ್ಟ್ ಮ್ಯೂಸಿಕಲ್ಲಿ ವ್ಯೂಸ್ ನೋಡ್ತಾ ಹೋಗಿ. ಮೇಯ್ನ್ ಏನಾದರೂ ನನಗೆ ಹೇಳಬೇಕನ್ಸಿದ್ರೆ ಪಾಯಿಂಟ್ ಮಾಡಿ ಹೇಳ್ತೀನಿ. ಇಲ್ಲಿ ನನ್ನ ರೈಟ್ ಸೈಡ್ ಕಾಣ್ತಾ ಇರೋದು ಪೆಸಿಫಿಕ್ ಓಷನ್. ಸೊ ನೀವು ಹಾಗೆ ಮುಂದೆ ಹೋದಾಗ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ, ಇದೆಲ್ಲ ಮೌಂಟೇನ್ಸ್. ಎಷ್ಟು ಕ್ಲೌಡಿಂದ ಕವರ್ ಆಗಿದೆ ನೋಡಿ. ಸೊ ಇದು ಸಿಟಿ ಎಂಟ್ರೆನ್ಸ್. ಇಲ್ಲಿ ತುಂಬ ಎತ್ತರವಾಗಿ ಕಾಣಿಸ್ತಿದೆಯಲ್ಲ ಬಿಲ್ಡಿಂಗು, ಅದು ಸೇಲ್ಸ್ ಫೋರ್ಸ್ ಬಿಲ್ಡಿಂಗ್. ಸೊ ಇವಾಗ ನೀವು ನೋಡ್ತಾ ಇರೋದು ಮೆಟ್ರೋ ಥರನೇ, ಬಟ್ ಇಲ್ಲಿ ಮೆಟ್ರೋನ ಬಾಟ್ ಅಂತ ಕರೀತಾರೆ. ಸೊ ಇದು ಮೆಟ್ರೋ ಸ್ಟೇಷನ್. ಸೊ ಇಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಇನ್ನೊಂದು ಏನಂದರೆ, ನಮ್ಮ ಮೆಟ್ರೋ ಸ್ಟೇಷನ್ಗಳು ಕವರ್ ಆಗಿರೋ ಥರ ಕವರ್ ಆಗಿಲ್ಲ. ಇಲ್ಲಿ ಸ್ಟಾಪ್ ಕಾಣಿಸ್ತಾ ಇದೆ ನೋಡಿ, ಇದೆಲ್ಲ ಸ್ಟಾಪ್ಸ್ ಇದೆ. ನೀವು ಜಸ್ಟ್ ರೋಡ್ ಕ್ರಾಸ್ ಮಾಡಿ ನೀವು ಮೆಟ್ರೋ ಹತ್ಬೋದು. ಸೊ ಅಷ್ಟು ಈಸಿ ಆಕ್ಸೆಸ್ ಇದೆ. ಸ್ಯಾನ್ ಫ್ರಾನ್ಸಿಸ್ಕೋ ಮೇನ್ ಸಿಟಿ ಆಗಿರೋದ್ರಿಂದ ಇಲ್ಲಿ ತುಂಬ ಜನಗಳು ನೋಡ್ಬೋದು. ಅಂದರೆ ಇಟ್ಸ್ ಲೈಕ್ ಬ್ಯಾಂಗ್ಳೂರು, ಮುಂಬೈ ಥರ ಬಿಗ್ ಸಿಟಿ ಇದೆ. ಇಲ್ಲಿ ಬಸ್ಸಸ್ ಹೇಗಿರುತ್ತೆ ನೋಡಿ. ಈಗ ನೋಡ್ತಾ ಇರೋ ಬ್ರಿಡ್ಜ್ ಬಂದು ಓಕ್ಲ್ಯಾಂಡ್ ಬ್ರಿಡ್ಜ್ ಅಂತ. ಸೊ ಇದು ಲಾಂಗೆಸ್ಟ್ ಸ್ಟೀಲ್ ಹೈ ಲೆವೆಲ್ ಬ್ರಿಡ್ಜ್. ಸೊ ಇದು ಕಂಪ್ಲೀಟ್ ಸ್ಟೀಲಿಂದ ಮೇಡಪ್ ಆಗಿದೆ. ಇದು 2 ಐಲ್ಯಾಂಡ್ಸ್ನ ಕನೆಕ್ಟ್ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ ಕೋಲ್ಕತ್ತಾ ಸೈಡಲ್ಲೆಲ್ಲ ಯೂಸ್ ಮಾಡೋವಂಥ ಆಟೋ ರಿಕ್ಷಾ ಇರುತ್ತಲ್ವ, ಸೊ ಅದೇ ಥರ ಸೈಕಲ್ ರಿಕ್ಷಾಸ್ ಇರುತ್ತಲ್ಲ, ಸೊ ಅದು ಈಗಲೂ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೊಬ್ರು ಹೋಗ್ತಿದ್ದಾರೆ. ಈ ಬ್ರಿಡ್ಜು ಒಂದ್ಸಲ ಕೊಲ್ಯಾಪ್ಸ್ ಆಗಿತ್ತು, ಅಂದರೆ ಬಿದೋಗಿತ್ತಂತೆ. ಯಾವಾಗ ಅಂದರೆ ಹರ್ತ್ಕ್ವೇಕಾಗಿತ್ತಂತೆ 1989 ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಆ ಟೈಮಲ್ಲಿ ಈ ಬ್ರಿಡ್ಜ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿತ್ತು.
ಫೆರಾರಿನ ಇದು? ಅಲ್ಲ, ಪೋರ್ ಮ್ಯಾನ್ಸ್ ಫೆರಾರಿ ಕಾರ್. ನೀನು ನಾನು ಬಕ್ರ ಮಾಡ್ತಿಲ್ಲ ಯಪ್ಪ. ಅಮೇರಿಕಾದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಮಗೆ ಸ್ಕೂಟರ್ಸ್ಗಳು ನಮ್ಮ ಕಡೆ ಇರುತ್ತಲ್ವ, ಸ್ಕೂಟರ್ಸ್ ಯಾವುದೂ ನೋಡೋದಕ್ಕೆ ಸಿಗಲ್ಲ, ತುಂಬಾ ರೇರು. ಬಟ್ ಎಲ್ಲರೂ ಆಲ್ಮೋಸ್ಟ್ ಇವ್ರು ಯೂಸ್ ಮಾಡ್ತಿದ್ದಾರಲ್ಲ ಇದೇ ಥರದ್ದು ಯೂಸ್ ಮಾಡ್ತಾರೆ. ಮತ್ತು ನಾರ್ಮಲ್ ಸೈಕಲ್ಸ್ ಬರುತ್ತಲ್ಲ ಅದು ಯೂಸ್ ಮಾಡ್ತಾರೆ. ಆ ಹುಡುಗಿರು ಹೋಗ್ತಿದ್ದಾರೆ ನೋಡಿ. ನಮ್ಮ ಕಡೆ ಎಲ್ಲ ಮಾರ್ನಿಂಗ್ ಅಥವಾ ಈವ್ನಿಂಗ್ ಜಾಗಿಂಗ್ ಮತ್ತು ವಾಕಿಂಗ್ ಹೋಗ್ತಾರೆ. ಬಟ್ ಇಲ್ಲಿ ಟೈಮೇ ಇರೋದಿಲ್ಲ. ಯಾವಾಗ ಬೇಕಾವಾಗ ಮಧ್ಯಾಹ್ನ ಹೊತ್ತು ಕೂಡ ವಾಕಿಂಗ್ ಹೋಗ್ತಾರೆ ಅಥವಾ ಜಾಗಿಂಗ್ ಹೋಗ್ತಾರೆ. ಕೆಲವರಂತೂ ಶರ್ಟ್ಲೆಸ್ ಹೋಗ್ತಾರೆ. ಇಲ್ಲಿ ನೋಡ್ಬೋದು ಒಬ್ಬರು ಅಂಕಲ್ ಹೋಗ್ತಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ ಇರೋದು ಹಿಲ್ ಸ್ಟೇಷನಲ್ಲಿ ಆಗಿರೋದ್ರಿಂದ ನಿಮಗೆ ಫುಲ್ಲು ರೋಡ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಬಂದಾಗಿಲ್ಲ ಪಾರ್ಕಿಂದ ನಮ್ಗೊಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಹಂಗೆ ಪಾರ್ಕ್ ಮಾಡಿಬಿಟ್ಟು ಇವಾಗ ಕ್ವಾಯ್ಟ್ ಟವರ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅದು ಪೆಸಿಫಿಕ್ ಓಷನ್ ಹತ್ರನೇ ಇದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಸ್ ಯೂಶುವಲ್ ಭಾಳ ಚಳಿ ಆಗತ್ತದ. ಒಂದು ನಿಮಿಷ ಇರಿ, ವ್ಯೂ ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ. ಇಲ್ಲೊಂದು ವೀಲ್ ಇದೆ. ಇದು ಕ್ವಾಯ್ಟ್ ಟವರ್. ಸೊ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ಪಾಸ್ ಮಾಡಿ ನೋಡಿ. ಇವಾಗ ನೋಡ್ತಾ ಇರೋದು ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಅಂತೂ ತುಂಬ ಕಲರ್ಫುಲ್ ಆಗಿತ್ತು. ಅಲ್ಲಿ ಫಾರ್ಮರ್ಸ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ, ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಅವರು ಮನಿ ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಕಿದ್ರು. ಇದು ಟಿಕೆಟ್ ಕೌಂಟರ್. ಇಲ್ಲಿ ನಾವು ಟಿಕೆಟ್ ತೊಗೋಬೇಕಿತ್ತು, ಬಟ್ ನಾವು ಊಟ ಮಾಡಿಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಟೆಲಿಸ್ಕೋಪ್ ಕೂಡ ಇಟ್ಟಿದ್ರು. ಸೊ ಇಲ್ಲಿ ನಾವು 25 ಸೆಂಟ್ಸ್ ಹಾಕಿಬಿಟ್ಟು ವ್ಯೂಸ್ ನೋಡ್ಬೋದಿತ್ತು. ವ್ಯೂ ಅಷ್ಟು ಹತ್ಬೇಕಂತ ಇವಾಗ. ಸೊ ನಂದು ಊಟ ಕಂಪ್ಲೀಟ್ ಆಯಿತು. ಸೊ ಇವಾಗ ಚೇತನ್ ತಿಂತಾ ಇದ್ದಾರೆ. ನಾನು ಚೇತನ್ ಫುಲ್ ಎನರ್ಜಿ ತೊಗೊಂಡ್ಬಿಟ್ಟು ಇವಾಗ ನಾವು ಇದನ್ನ ಕ್ಲೇಮ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು 237 ಸ್ಟೆಪ್ಸ್ ಇದೆಯಂತೆ. ಗೊತ್ತಿಲ್ಲ ಅಷ್ಟುದ್ದ, ನಾನು ಹತ್ತುತ್ತೀನೋ ಇಲ್ಲೋ ಅಂತ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ವ್ಯೂ ಮೇಲಿಂದ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ, ಬಿಕಾಸ್ ಇಲ್ಲಿಂದ ನೋಡಿದ್ರೇ ಅಷ್ಟು ಚೆನ್ನಾಗಿದೆ ವ್ಯೂ. ನೋಡಿ ಇಲ್ಲಿಂದ ಬ್ರಿಡ್ಜ್ ಕಾಣಿಸ್ತಿದೆಲ್ಲ, ಇಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಲೆಟ್ಸ್ ಸಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್, ಹತ್ಬಿಟ್ಟು ಹೇಳ್ತೀನಿ. ಸೊ ಇಲ್ಲಿ ನಾವು ಟಿಕೆಟ್ ತೊಗೊಳ್ಳಿಕ್ಕೆ ಅಂತ ಬಂದ್ವಿ. ಸೊ ಒಂದು ಟಿಕೆಟ್ ಬಂದು $10. ಸೊ ಇದರಿಂದ $20 ಆಯಿತು.
ಇನಿಷಿಯಲ್ ಸ್ಟೇರ್ಸ್ ಹತ್ತಬೇಕಾದ್ರೆ ಫುಲ್ ಕಲರ್ಫುಲ್ ಆಗಿತ್ತು, ಬಟ್ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಪೇಂಟಿಂಗ್ಸ್ ಏನೂ ಇರಲಿಲ್ಲ. ಅವರೇನು ಹೊಟ್ಟೋಗ್ಬಿಟ್ರು. ನಾವೇನು ಆಗ್ತಾಯಿಲ್ಲ. ಸೋ ಟಯರ್ಡ್. 8th ಫ್ಲೋರ್ ಹತ್ತಿದ್ದೀವಿ. 8th ಫ್ಲೋರ್ ಹತ್ತಿರೋದಕ್ಕೆ ನನಗೆ ಸಾಕಾಗ್ತಿದೆ. ಇನ್ನು 15th ಫ್ಲೋರ್ ಇದೆಯಂತೆ. ನಾವು ಹೋಗಿರಿ. ಇದೊಳ್ಳೆ ದೇವ್ರ ಮನೆ ಥರ ಇದೆ ಆ್ಯಕ್ಚುಲಿ ಹೇಳ್ಬೇಕಂತ. ಸೊ ಇಲ್ಲಂತೂ ವ್ಯೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮಗೆ 360 ಡಿಗ್ರಿ ವ್ಯೂ ಕಾಣಿಸುತ್ತೆ ಸ್ಯಾನ್ ಫ್ರಾನ್ಸಿಸ್ಕೋದು. ಒಂದು ಕಡೆ ಪೆಸಿಫಿಕ್ ಓಷನ್ ಆದರೆ ಇನ್ನೊಂದು ಕಡೆ ಕಂಪ್ಲೀಟ್ ಸಿಟಿ ಕಾಣಿಸುತ್ತೆ. ಇಟ್ ವಾಸ್ ಸೋ ಅಮೇಝಿಂಗ್. ಇವಾಗ ಕಾಣಿಸ್ತಾ ಇರೋಂಥ ಐಲ್ಯಾಂಡ್ ಹೆಸರು ಬಂದು ಅಲ್ಕಟ್ರಾಸ್ ಐಲ್ಯಾಂಡ್ ಅಂತ. ಸೊ ಇದು ಬಂದು ಮೋಸ್ಟ್ ಸೆಕ್ಯೂರ್ಡ್ ಜೈಲಿತ್ತು, ಆದರೆ ಇವಾಗ ಇದನ್ನು ಟೂರಿಸ್ಟ್ ಸ್ಪಾಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಈ ವ್ಯೂ ನೋಡ್ತಿದ್ದೀರಲ್ಲ, ಅದ್ರ ಮುಂದೆನೇ ಒಂದು ಮನೆ ಇದೆ. ಅದು ಎಷ್ಟು ಚೆನ್ನಾಗಿ ಅವ್ರಿಗೆ ವ್ಯೂ ಕಾಣಿಸುತ್ತೆ ಅಂದರೆ ವೇಟ್ ಅವ್ರ ಮನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಚಾನಲ್ ಬಗ್ಗೆ ನೋಟಿಫಿಕೇಷನ್ಗೋಸ್ಕರ ಅಲ್ಲಿ ಬೆಲ್ ಐಕಾನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಸೊ ನಾನು ವಿಡಿಯೋ ಅಪ್ಡೇಟ್ ಮಾಡ್ತಿದ್ದಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಪಾಸಿಟಿವ್ ಆಗಿರಿ, ಬೇರೆಯವ್ರಿಗೂ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಮತ್ತಷ್ಟು ವಿಡಿಯೋಗೋಸ್ಕರ ನನ್ನನ್ನು ಹರಸಿ ಹಾರೈಸಿ ಪ್ರೋತ್ಸಾಹಿಸಿ. ಇದೇ ರೀತಿ ಪ್ರೋತ್ಸಾಹ ಕೊಟ್ಟರೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ವಿಶ್ವಾಸನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ತೋರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.